ಮಂಡ್ಯದ ಕೆರಗೋಡುವಿನಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ತಿಳಿಯಾಗ್ತಾ ಇಲ್ಲ. ಹನುಮ ಧ್ವಜವನ್ನು ಇಳಿಸಿದ್ದಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಧ್ವಜಸ್ತಂಭವನ್ನು ತಬ್ಬಿ ಹಿಡ್ಕೊಂಡಿದ್ದಾರೆ, ನಾವು ಬಿಟ್ಟು ಹೋಗೋದಿಲ್ಲ ಅಂತ. ಇದರ ಜೊತೆಗೆ ಶ್ರೀರಾಮನ ಫ್ಲೆಕ್ಸ್ ಅನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಧ್ವಜವನ್ನು ಅಲ್ಲೇ ಹಾರಿಸಬೇಕು ಅಂತಕ್ಕಂಥ ಆಗ್ರಹ ಜೋರಾಗ್ತಾ ಇದೆ. ರಾಜಕೀಯ ಸ್ವರೂಪವನ್ನು ಪಡ್ಕೊತಾ ಇದೆ ವಿವಾದ. ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ವಿವಾದ. ಗ್ರಾಮಸ್ಥರು ಪುನಃ ಧ್ವಜವನ್ನು ಅಲ್ಲೇ ಸ್ಥಾಪಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಪೊಲೀಸರ ಬಿಗಿ ಭದ್ರತೆ ನಡುವೆ ಕೂಡ ಗ್ರಾಮಸ್ಥರು ಜಗ್ಗುತ್ತಾ ಇಲ್ಲ, ಕುಗ್ಗುತ್ತಾ ಇಲ್ಲ. ಮತ್ತೆ ಹನುಮ ಧ್ವಜವನ್ನು ಅಲ್ಲಿಯೇ ಸ್ಥಾಪಿಸಬೇಕು. 108 ಅಡಿ ಎತ್ತರದ ಧ್ವಜಸ್ತಂಭ ಏನಿದೆ ಅಲ್ಲೇ ಮರುಸ್ಥಾಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನವಾಗಿದೆ. ಆರಂಭದಲ್ಲಿ ಪೊಲೀಸರು ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ರು, ಶಾಂತ ರೀತಿಯಿಂದ ವರ್ತಿಸಿದ್ರು, ಲಘು ಲಾಠಿ ಪ್ರಹಾರ ಮಾಡಿದ್ರು, ಯಾವುದಕ್ಕೂ ಜಗ್ತಾ ಇಲ್ಲ ಗ್ರಾಮಸ್ಥರು. ಈ ನಡುವೆ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೋತಾ ಇದೆ. ನಾನು ಆಗಲೇ ಹೇಳಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಈಗ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕೂಡ ಕೆರಗೋಡು ಗ್ರಾಮಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಅವರು ಕೂಡ 2 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ತಾರೆ. ಅವ್ರ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಗುತ್ತೆ. ಅಶೋಕ್ ಅವರು ಹೇಳಿದ್ದಾರೆ, ನಾವು ಅಲ್ಲೇ ಧ್ವಜವನ್ನು ಸ್ಥಾಪನೆ ಮಾಡ್ತೀವಿ ಪುನಃ ಅಂತ, ಧ್ವಜಾರೋಹಣ ಮಾಡ್ತೀವಿ ಮತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಇದನ್ನು ಯಾವ ರೀತಿ ಪೊಲೀಸರೇನಾದರೂ ಅವ್ರನ್ನ ಒಳಗಡೆ ತನಕ ಬಿಟ್ಕೋತಾರಾ, ಆರಂಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಕೆರಗೋಡು ಗ್ರಾಮಕ್ಕೆ ಈಗ ಮಂಡ್ಯ ಭಾಗದ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಮಂಡ್ಯ ಭಾಗದ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ರಾಮನ ಫ್ಲೆಕ್ಸನ್ನು ಕಟ್ಟೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಕಂಬವನ್ನು ತಬ್ಬಿ ಹಿಡ್ಕೊಂಡಿದ್ದಾರೆ ಕೆಲವರು. ನಾವಿಲ್ಲಿಂದ ಜಾಗ ಖಾಲಿ ಮಾಡಲ್ಲ, ಹನುಮ ಧ್ವಜ ಮರುಸ್ಥಾಪನೆ ಆಗಲೇಬೇಕು, ಮರು ಧ್ವಜಾರೋಹಣ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಒಟ್ಟಾರೆ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೋತಾ ಇದೆ ಈ ವಿವಾದ. ಬಿಜೆಪಿ ನಾಯಕರೆಲ್ಲರೂ ಕೂಡ ಅಂದರೆ ಒಂದು ಇಶ್ಯೂ ಎಲೆಕ್ಷನ್ ಟೈಮ್ನಲ್ಲಿ ಸಿಕ್ಕಿದ್ರೆ ಬಿಡ್ತಾರಾ, ಸಹಜವಾಗಿ ಅದನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡ್ತಾರೆ. ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇರೋದು ಬೇಸರ. ಗ್ರಾಮಸ್ಥರು ಕೇಳ್ತಾ ಇರೋದು, ನಮ್ಮೂರಿನಲ್ಲಿ ನಮ್ಮದೇನು ವಿವಾದಿತ ಪ್ರದೇಶ ಅಲ್ಲ, ಗಲಾಟೆ ಇಲ್ಲ, ಏನಿಲ್ಲ, ಇಡೀ ಗ್ರಾಮಸ್ಥರೆಲ್ಲ ಒಪ್ಪಿ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತೀರಾ? ಪೊಲೀಸರಿಗೆ ಯಾರ ಒತ್ತಡ ಇದೆ ಹೇಳಿ? ನಾವು ಗ್ರಾಮ ಪಂಚಾಯತಿಯಲ್ಲಿ ಠರಾವು ಹೊರಡಿಸಿದ್ದೀವಿ. ಠರಾವು ಅಂದರೆ ಒಪ್ಪಿಗೆ ಪತ್ರ ಇದೆ ನಮ್ಮ ಹತ್ರ, ಅದು ನವೆಂಬರ್ ತಿಂಗಳಲ್ಲೇ ಕೊಟ್ಟಿದ್ದಾರೆ. ಈಗ ನೀವು ಬಂದು ಇದನ್ನು ಹಾರಿಸಬಾರ್ದು ಅಂತಂದರೆ ಇದು ಹನುಮ ಮತ್ತು ರಾಮ ವಿರೋಧಿ ನೀತಿ. ಕಾಂಗ್ರೆಸ್ ಸರ್ಕಾರದವರು ರಾಮನ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಅಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ಬಲಿದಾನವಾಗದೆ ದತ್ತದು ಸ್ವಾತಂತ್ರ್ಯ, ತ್ಯಾಗವಿಲ್ಲದೆ ಬಲಿದಾನವಿಲ್ಲದೆ ದತ್ತದು ಸ್ವಾತಂತ್ರ್ಯ. ನಮಗೆ ಬೇಕು ಸ್ವಾತಂತ್ರ್ಯ, ಪೊಲೀಸರಿಂದ ಸ್ವಾತಂತ್ರ್ಯ. ಯಾರಿಗೆ ಬೇಕು ಸ್ವಾತಂತ್ರ್ಯ? ನಮಗೆ ಬೇಕು ಸ್ವಾತಂತ್ರ್ಯ. ಪೊಲೀಸರ ದೌರ್ಜನ್ಯದ ವಿರುದ್ಧ ನಮ್ಮ ಸ್ವಾತಂತ್ರ್ಯ. ನಮಗೆ ಬೇಕು ಸ್ವಾತಂತ್ರ್ಯ, ಪೊಲೀಸರ ದೌರ್ಜನ್ಯದ ವಿರುದ್ಧ ಬೇಕು ಸ್ವಾತಂತ್ರ್ಯ. ಜಿಲ್ಲಾಡಳಿತದ ದೌರ್ಜನ್ಯದ ವಿರುದ್ಧ ಬೇಕು ಸ್ವಾತಂತ್ರ್ಯ. ಮುನ್ನುಗ್ಗಿ ಬಂಧುಗಳೇ, ನೋಡಿ, ಓರ್ವ ಮಹಿಳೆ ರಾಮನ ಫ್ಲೆಕ್ಸ್ ಅನ್ನ ಕಂಬಕ್ಕೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಪೊಲೀಸರ ಬಿಗಿ ಭದ್ರತೆ ನಡುವೆನೂ ಕೂಡ ಕೆಲಸ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡಿತಾ ಹೋಗೋಣ. ವಿನಯ್, ಈಗ ಸದ್ಯಕ್ಕೆ ಕೆರಗೋಡು ಗ್ರಾಮದಲ್ಲಿ ಏನು ನಡೀತಾ ಇದೆ, ಈಗಿನ ಸಿಚುವೇಶನ್ ಏನೀಗ? ಅರವಿಂದ್, ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ಪ್ರಕರಣ ಏನಿದೆ ಕ್ಷಣಕ್ಕೂ ಕೂಡ ತೀವ್ರ ರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು, ಪ್ರತಿಭಟನೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕೆರಗೋಡು ಗ್ರಾಮದ ಮಧ್ಯದಲ್ಲಿರುವಂಥ ಈ ಒಂದು ಹನುಮ ಧ್ವಜ ಏನಿದೆ, ಹನುಮ ಧ್ವಜವನ್ನ ಆರಿಸಬೇಕು ಅಂತ ಗ್ರಾಮಸ್ಥರು ಪಟ್ಟಿಡಿರುವಂಥದ್ದು. ಆದರೆ ಅದಕ್ಕೆ ಜಿಲ್ಲಾಡಳಿತದಿಂದ ಅವಕಾಶ ಇಲ್ಲ ಅಂತ ಅದರ ತೆರವಿಗೂ ಕೂಡ ಪೊಲೀಸ್ನವರು ಮುಂದಾಗಿರುವಂಥದ್ದು. ಈ ವಿಚಾರವಾಗಿ ಇಬ್ಬರ ನಡುವೆ ಕೂಡ ವಾಗ್ವಾದ ಏರ್ಪಟ್ಟಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು 100 ಗ್ರಾಮಸ್ಥರು ಇಲ್ಲಿ ನಡೆದಿದ್ದಾರೆ, 100ಕ್ಕೂ ಹೆಚ್ಚು ಹಾಜರಿರುವಂಥದ್ದು ಗ್ರಾಮಸ್ಥರು. ಓಕೆ ವಿನಯ್, ನನಗೆ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗಲೂ ಕೂಡ ವಿವಾದ ಅದೇ ರೀತಿ ಮುಂದುವರಿತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನ್ನ ಕೊಲೀಗ್ ವಿನಯ್ ಕೊಡ್ತಾ ಇದ್ರು.
ದೃಶ್ಯದಲ್ಲಿ ತಾವೇ ಗಮನಿಸ್ತಾ ಇದ್ದೀರಾ ನೋಡಿ. ಆ ಮಹಿಳೆಯರು ಗ್ರಾಮಸ್ಥ ಮಹಿಳೆಯರೇ ಧ್ವಜಸ್ತಂಭವನ್ನು ಹತ್ತಿ ಧ್ವಜವನ್ನು ಹಾರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಹೈರಾಣ ಆಗ್ಬಿಟ್ಟಿದ್ದಾರೆ. ಈ ಪರಿ ವಿರೋಧ ವ್ಯಕ್ತವಾಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಗದರ್ಕೊಂಡ್ಬಿಟ್ರೆ ಗ್ರಾಮಸ್ಥರೆಲ್ಲ ಸುಮ್ಮನಾಗ್ತಾರೆ ಅಂತ ಅಂದುಕೊಂಡಿದ್ರು ಅನಿಸುತ್ತೆ. ಬಟ್ ಈಗ ಆಮೇಲೆ ಅದು ಮಂಡ್ಯಕ್ಕೆ ಹತ್ತಿರ ಇರ್ತಕ್ಕಂಥ ಊರು ಕೆರಗೋಡು. ಸೊ ಮಂಡ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, VHP ಅವರು, ಬಜರಂಗ ದಳದವರು, ಅವ್ರುಗಳೆಲ್ಲ ಕೆರಗೋಡಿಗೆ ಬಂದರೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಸಹಜವಾಗಿ ಗ್ರಾಮಸ್ಥರ ಹೋರಾಟಕ್ಕೆ ಬಲ ಬರುತ್ತೆ. ಆ ಕೆಲಸವನ್ನು ಸಹಜವಾಗಿ BJP ಅವರು ಮಾಡ್ತಾರೆ.